ಪ್ರಿಯ ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಾವು ಯಾರಿಗೂ ಏನೂ ಕೊಡುವ ಅಗತ್ಯವಿಲ್ಲ ಅನಿಸಬಹುದು. ಆದರೆ ಒಂದು ಸತ್ಯ ಮಾತ್ರ ಬದಲಾಗುವುದಿಲ್ಲ. ನಮ್ಮ ತಂದೆ ತಾಯಿ. ನಾವು ಹುಟ್ಟಿದ ದಿನದಿಂದ ಇಂದಿನವರೆಗೆ ಅವರು ನಮ್ಮಿಗಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಗೊತ್ತಾ? ನಮ್ಮ ಒಂದು ನಗು ನೋಡಲು ಅವರು 1000 ಕಷ್ಟಗಳನ್ನು ಸಹಿಸಿದ್ದಾರೆ. ನಾವು ಚೆನ್ನಾಗಿ ಓದಬೇಕು, ದೊಡ್ಡವರಾಗಬೇಕು, ಒಳ್ಳೆಯ ಸ್ಥಾನಕ್ಕೇರಬೇಕು, ಇದು ಅವರ ಕನಸು. ನೀವು ಇಂದು ಓದುತ್ತಿದ್ದೀರೆ, ಅದು ಕೇವಲ ನಿಮ್ಮ ಭವಿಷ್ಯಕ್ಕಾಗಿ ಅಲ್ಲ, ನಿಮ್ಮ ಅಪ್ಪನ ಕಷ್ಟದ ಬೆವರು ವ್ಯರ್ಥವಾಗಬಾರದು ಎಂಬುದಕ್ಕಾಗಿ, ನಿಮ್ಮ ಅಮ್ಮನ ಪ್ರಾರ್ಥನೆ ಸಾರ್ಥಕವಾಗಬೇಕು ಎಂಬುದಕ್ಕಾಗಿ. ಕೆಲವೊಮ್ಮೆ ಓದಲು ಮನಸ್ಸಾಗುವುದಿಲ್ಲ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಸ್ನೇಹಿತರ ಆಕರ್ಷಣೆ ಇವು ಎಲ್ಲವೂ ನಿಮ್ಮ ಗಮನ ಬೇರೆಡೆಗೆ ತಳ್ಳುತ್ತವೆ. ಆದರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಅಪ್ಪ ಬಿಸಿಲಿನಲ್ಲಿ ದುಡಿದಾಗ ಅವರಿಗೆ ವಿಶ್ರಾಂತಿ ಬೇಕಾಗುವುದಿಲ್ಲವೇ? ನಿಮ್ಮ ಅಮ್ಮ ದಿನಪೂರ್ತಿ ಕೆಲಸ ಮಾಡಿದಾಗ ಅವರಿಗೆ ಆಯಾಸವಾಗುವುದಿಲ್ಲವೇ? ಅವರು ತಮ್ಮ ಕನಸುಗಳನ್ನು ಬದಿಗಿಟ್ಟು ನಿಮ್ಮ ಕನಸನ್ನು ಕಟ್ಟುತ್ತಿದ್ದಾರೆ. ಹಾಗಾದರೆ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕೇ? ಸ್ನೇಹಿತರೆ, ಯಶಸ್ಸು ಸುಲಭವಲ್ಲ. ಅದು ರಾತ್ರಿ ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಶ್ರಮ ಮಾಡಿದರೆ ಒಂದು ದಿನ ನೀವು ಹೆಮ್ಮೆ ಪಡುವ ಸ್ಥಾನದಲ್ಲಿ ನಿಂತಿರುತ್ತೀರಿ. ಒಂದು ದಿನ ನಿಮ್ಮ ಅಪ್ಪ ಇವನು ನನ್ನ ಮಗ ಎಂದು ಹೆಮ್ಮೆಯಿಂದ ಹೇಳಬೇಕು. ಒಂದು ದಿನ ನಿಮ್ಮ ಅಮ್ಮ ಕಣ್ಣೀರಿನಿಂದ ಸಂತೋಷ ಪಡಬೇಕು. ಆ ದಿನಕ್ಕಾಗಿ ಇಂದು ಓದಿ, ಇಂದು ಶ್ರಮಿಸಿ, ಇಂದು ನಿಮ್ಮನ್ನು ನೀವು ರೂಪಿಸಿಕೊಳ್ಳಿ. ನಿಮ್ಮ ಜೀವನ ಬದಲಾಗಿದ್ದರೆ ಅವರ ಜೀವನವೂ ಬದಲಾಗುತ್ತದೆ. ನಿಮ್ಮ ಯಶಸ್ಸೇ ಅವರ ಗೌರವ. ಹೀಗಾಗಿ ನೆನಪಿಡಿ, ನಿಮ್ಮ ತಂದೆ ತಾಯಿಗಾಗಿ ಓದಿ, ನಿಮ್ಮ ಕನಸಿಗಾಗಿ ಹೋರಾಡಿ, ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ಕಟ್ಟಿಕೊಳ್ಳಿ. ಒಂದು ದಿನ ನೀವು ಗೆಲ್ಲುತ್ತೀರಿ. ಆ ದಿನ ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ ಕಾಣುವ ಸಂತೋಷವೇ ನಿಮ್ಮ ದೊಡ್ಡ ಬಹುಮಾನ. ಇಂತಹ ಮತ್ತಷ್ಟು ಜೀವನ ಬದಲಾಯಿಸುವ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.